ಅತಿ ಹೆಚ್ಚು ಬಳಕೆ ಮಾಡೋದು ಯೂರಿಯಾ, DAP ಮತ್ತು MOP 20 ಬಳಕೆ ಮಾಡ್ತೀರಾ. ಸೊ ಇದು ನಮಗೆ ಗುಣಮಟ್ಟ ಇದೆಯಾ ಅಥವಾ ಕಲಬೆರಕೆ ಇದೆಯಾ ಅಂತ. ಕಲಬೆರಕೆ ಇರುತ್ತೆ, ಗುಣಮಟ್ಟದ ಇರುತ್ತೆ, ಅದು ನಮ್ಗೆ ಗೊತ್ತಿರಲ್ಲ. ಸೊ ಅದನ್ನು ನೀವೇ ಸ್ವತಃ ಪರೀಕ್ಷೆ ಮಾಡ್ಕೋಬೋದು. ಅದು ಯಾವ ರೀತಿ ಪರೀಕ್ಷೆ ಮಾಡ್ಕೊಳ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಅದು ತಿಳಿಸ್ಕೊಳಕ್ಕಿಂತ ಮುಂಚೆ ನೀವೇನು ರಸಗೊಬ್ಬರಗಳನ್ನು ಖರೀದಿ ಮಾಡಕ್ಕೆ ಬರ್ತೀರಲ್ಲ, ಖರೀದಿ ಮಾಡಬೇಕಾದ್ರೆ ನೀವು ಗಮನಿಸಬೇಕಾದಂಥ ಮುಖ್ಯ ಅಂಶಗಳು. ಒಂದು, ಆ ರಸಗೊಬ್ಬರಗಳನ್ನು ಯಾವತ್ತೇ ಆಗಲಿ ಅಧಿಕೃತ ಮಾರಾಟಗಾರರಿಂದಲೇ ಖರೀದಿಸಬೇಕು. ಮತ್ತೊಂದು, ರಸಗೊಬ್ಬರ ಚೀಲ ಇರುತ್ತಲ್ಲ, ಆ ಚೀಲ ಎತ್ತರದಿಂದ ಹೊಲಿದಿರಬೇಕು. ಅದನ್ನ ನೀರ್ ಹಾಕ್ತಿರಲ್ಲ, ಫಸ್ಟ್ ಒಂದು 4-5 ಅರಳು DAP ಹಾಕೋಬೇಕು, ಮತ್ತೆ ಅದಕ್ಕೆ ಸ್ವಲ್ಪ ಸುಣ್ಣ ಹಾಕೋಬೇಕು, ಮತ್ತೆ ಸ್ವಲ್ಪ ನೀರ್ ಹಾಕೋಬೇಕು. ನೀರ್ ಹಾಕೊಂಡು 3ನ್ನ ರಬ್ ಮಾಡಿ, ಕೈಲೇ ರಬ್ ಮಾಡ್ಕೊಳ್ಳಿ. ರಬ್ ಮಾಡಿ ನಿಮ್ ಮೂಗತ್ರ ಇಟ್ಕೊಂಡಾಗ ಘಾಟ್ ಸ್ಮೆಲ್ ಏನಾದ್ರು ಬಂದಿದೆ ಅಂದ್ರೆ ಅದು ಗುಣಮಟ್ಟ DAP ಅಂತ. ಒಂದ್ ವೇಳೆ ಘಾಟ್ ಸ್ಮೆಲ್ ಏನಾದ್ರು ಬಂದಿಲ್ಲ ಅಂದ್ರೆ ಅದು ಗುಣಮಟ್ಟ ಇರಲ್ಲ, ನಕಲಿ ಇರುತ್ತೆ ಅಂತ. ಅದೊಂದು ಘಾಟ್ ಸ್ಮೆಲ್ ಬರಬೇಕು. ಸ್ವಲ್ಪ DAP ಕೈ ಮೇಲೆ ಹಾಕೊಂಡು, ಸುಣ್ಣ ಹಾಕೊಂಡು, ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡಿ ಮೂಗ ಹತ್ರ ಇಟ್ಕೊಂಡಾಗ ಘಾಟ್ ಸ್ಮೆಲ್ ಬಂದ್ರೆ ಅದು ಗುಣಮಟ್ಟ ಅಂತ. It's alright.